ಪ್ರೇಯಸಿಯಿಂದಲೇ ಪ್ರಿಯಕರನಿಗೆ ಚಾಕು ಇರಿತ. ಪ್ರಿಯಕರನಿಗೆ ಚಾಕು ಇರಿದು ಪ್ರೇಯಸಿ ದುಷ್ಕೃತ್ಯವನ್ನ ಮೆರೆದಿದ್ದಾಳೆ. ಹುಡುಗಿಯ ವಿಷಯದಲ್ಲಿ ಪ್ರೇಯಸಿ ತೀವ್ರವಾಗಿ ಮನನೊಂದಿದ್ರಂತೆ. ಪ್ರಿಯಕರನಿಗೆ ಚಾಕುವಿನಿಂದ ಗಿರಿದು ಪ್ರೇಯಸಿ ದುಷ್ಕೃತ್ಯವನ್ನ ಮೆರೆದಿದ್ದಾರೆ. ಪ್ರಿಯಕರನಿಗೆ ಇತರೆ ಹುಡುಗಿಯರ ಸಂಪರ್ಕದ ಶಂಕೆಯ ಮೇರೆಗೆ ಪ್ರಿಯಕರನಿಗೆ ಚಾಕು ಇರಿದಿದ್ದಾಳೆ. ಪ್ರಿಯಕರ ಜಿಮ್ ಟ್ರೈನರ್ ಅಂತ. ಬಿಡದಿಯ ಸಿಲ್ಕ್ ಫಾರ್ಮ್ ಕ್ವಾರ್ಟರ್ಸ್ ಬಳಿ ನಡೆದಿರುವಂತಹ ಘಟನೆ ಇದು. 27 ವರ್ಷದ ವೇಣುಗೋಪಾಲ್ ಚಾಕು ಇರಿತಕ್ಕೆ ಒಳಗಾದಂತಹ ಯುವಕ. ಇನ್ನು 30 ವರ್ಷದ ಸುಧಾ ಚಾಕು ಇರಿದಿರುವ ಪ್ರೇಯಸಿ. 5-6 ವರ್ಷಗಳಿಂದ ಇಬ್ಬರ ನಡುವೆ ಪ್ರೀತಿ ಇತ್ತು. ಸ್ನೇಹ ಪ್ರೀತಿಗೆ ತಿರುಗಿತ್ತು. ಇತ್ತೀಚೆಗೆ ಸುಧಾಳಿಂದ ವೇಣುಗೋಪಾಲ್ ಅಂತರ ಕಾಯ್ದುಕೊಂಡಿದ್ದಂತೆ. ಮಾತಾಡಬೇಕು ಬಾ ಅಂತ ಮನೆ ಬಳಿ ಪ್ರೇಯಸಿ ಕರೆಸ್ಕೊಳ್ತಾಳೆ. ಆತನಿಗೆ ಚಾಕುವಿನಿಂದ ಗಿರಿತಾಳೆ. ಚಾಕು ಇರಿದ ಬಳಿಕ ಪೊಲೀಸ್ ಠಾಣೆಗೆ ತೆರಳಿ ಸುಧಾ ಶರಣಾಗಿದ್ದಾರೆ. ಯುವಕನಿಗೆ ಬಿಡದಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. 5-6 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು ಇಬ್ರು ಕೂಡ. ಅದರ ನಂತರದಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಂತೆ ಈ ಜಿಮ್ ಟ್ರೈನರ್ ವೇಣುಗೋಪಾಲ್ ಎಂಬಾತ ಪ್ರೇಯಸಿಯನ್ನು ಅವಾಯ್ಡ್ ಮಾಡ್ತಾ ಇರ್ತಾನೆ. ಬೇರೆ ಹುಡುಗಿರ ಜೊತೆ ಸಂಪರ್ಕವನ್ನು ಹೊಂದಿದ್ದಾನೆ ಅನ್ನುವಂಥ ಶಂಕೆ ಕೂಡ ಪ್ರೇಯಸಿಗೆ. ಹಾಗಾಗಿ ಮಾತಾಡಬೇಕು ಬಾ ಅಂತ ಪ್ರಿಯಕರನಿಗೆ ಫೋನ್ ಹಾಯಿಸ್ತಾಳೆ. ಏನೋ ಮಾತಾಡೋದಿದೆಯಲ್ಲ ಅಂತ ಹೋದರೆ ಆಗ ಮಾತಾಡುವ ನೆಪದಲ್ಲಿ ಪ್ರೇಯಸಿ ಚಾಕುವಿನಿಂದ ಇರಿದಿದ್ದಾಳೆ. ತೀವ್ರ ರಕ್ತಸ್ರಾವದಿಂದ ಕುಸಿದು ಬಿದ್ದ ವೇಣುಗೋಪಾಲನ್ನು ತತ್ಕ್ಷಣವೇ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಇನ್ನು ಚಾಕುವಿನಿಂದ ಇರಿದ ಯುವತಿ ಸುಧಾ ಪೊಲೀಸ್ ಠಾಣೆಗೆ ಹೋಗಿ ತಾನೇ ಶರಣಾಗಿದ್ದಾಳೆ. ನಾವು 5-6 ವರ್ಷದಿಂದ ಪ್ರೀತಿಸ್ತಾ ಇದ್ವಿ, ಆದರೆ ನನ್ನಿಂದ ಅಂತರ ಕಾಯ್ದುಕೊಂಡಿದ್ದಲ್ಲದೆ ತನಗೆ ಮೋಸ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡ್ತಿದ್ದ. ಹಾಗಾಗಿ ನಾನು ಚಾಕುವಿನಿಂದ ಇರಿದಿದ್ದೀನಿ ಅಂತ ಹೇಳಿ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದಾಳೆ. ಸದ್ಯ ಚಾಕು ಇರಿತಕ್ಕೊಳಗಾಗಿರುವಂಥ ಯುವಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಇದು ಹುಡುಗಿಯ ವಿಚಾರದಲ್ಲಿ ನೋಡಿ, ಅಲ್ಲಿ ಜಿಮ್ ಟ್ರೈನರ್ ವೇಣುಗೋಪಾಲ್ಗೆ ಸಾಕಷ್ಟು ಮಂದಿ ಹುಡುಗಿಯರ ಜೊತೆ ಸಂಪರ್ಕ ಇತ್ತು ಅಂತ ಆಕೆ ಆರೋಪ ಮಾಡ್ತಾಳೆ. ಪ್ರೇಯಸಿಯಿಂದಲೇ ಪ್ರಿಯಕರನಿಗೆ ಚಾಕು ಇರಿತವಾಗುತ್ತೆ. ಕಾರಣ ಅಂದರೆ ಆತ ಮೋಸ ಮಾಡ್ತಿದ್ದಾನೆ, ನನ್ನಿಂದ ಅಂತರ ಕಾಯ್ದುಕೊಳ್ತಿದ್ದಾನೆ ಅನ್ನುವಂಥದ್ದು ಆಕೆಯ ಆರೋಪ. ಇಬ್ಬರು ಕೂಡ 5-6 ವರ್ಷಗಳಿಂದ ಪ್ರೀತಿಸ್ತಾ ಇರ್ತಾರೆ. ಆದರೆ ಇದಕ್ಕಿದ್ದ ಹಾಗೆ ಆತ ನನ್ನಿಂದ ದೂರ ಹೋಗ್ತಾ ಇದ್ದಾನೆ, ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ದಾನೆ, ನಾನು ಒಂಟಿ ಆಗ್ತಿದ್ದೇನೆ, ನಡು ನೀರಲ್ಲಿ ಅಥವಾ ನಡು ಬೀದಿಯಲ್ಲಿ ನಿಲ್ಲುವಂಥ ಒಂದು ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾನೆ. ಹಾಗಾಗಿ ಮುಂದೇನು ಅನ್ನುವಂಥ ಒಂದು ಆತಂಕ ಆಕೆಯದ್ದು. ಮನಸಾರೆ ಇಷ್ಟಪಟ್ಟು ತಾನು ಪ್ರೀತಿಸಿದಂತಹ ಯುವಕ, 5-6 ವರ್ಷದ ಪ್ರೀತಿ, ಆದರೆ ಒಮ್ಮಿಂದೊಮ್ಮೆಲೆ ತನ್ನಿಂದ ದೂರ ಆಗ್ತಾ ಇದ್ದೇನೆ ಅಂದಾಗ ಸಹಜವಾಗಿಯೇ ಆಕೆ ತೀವ್ರ ನೊಂದಿದ್ದಾಳೆ. ಆತನಿಗೆ ಹಲವಾರು ಬಾರಿ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಆದರೂ ಕೂಡ ಆತ ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡಿದ್ದ ಪ್ರೇಯಸಿಯನ್ನು. ಅದರ ಪರಿಣಾಮ ಮಾತಾಡಬೇಕು ಅಂತ ಕರೆಸಿ ಹುಡುಗಿಯೇ ಆ ಯುವಕನಿಗೆ ಅಂದರೆ ಪ್ರಿಯಕರನಿಗೆ ಚಾಕುವಿನಿಂದ ಇರಿದಿದ್ದಾಳೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.